ತಗೊಂಡಿಲ್ಲ ಅದನ್ನು. ಒಂದು ವಿಡಿಯೋ ಮಾಡಿ ಮೋದಿ ಸಾಹೇಬ್ರ ಕಳಿಸ್ರಪ್ಪ ಇದನ್ನು. ತೆವಿ ಒಳಗ ಒಮ್ಮೆ ರೊಟ್ಟಿ ಹಾಕಿದಿರಿ, ಅದು ಕಾದ ತೆಳಗ ಹೊತ್ಲಾಕ್ ಹತ್ತದ, ಅದನ್ನೊಂದ್ಸಲ ತಿರಿ ಹೋಗಿರಿ ಅಂತ ಹೇಳಿ ಕೇಳಕ್ ಬಂದಿರ. ಮಾಡ್ತೀರಲ್ಲ, ಬದಲಾವಣೆ ತರ್ತೀರಲ್ಲ. ಮುಖ್ಯಮಂತ್ರಿಗಳಿಗೆ ಅನಿಸ್ಬೇಕು ರಬಕವಿ ಬನಟ್ಟಿಯಲ್ಲಿ ಇರ್ತಕ್ಕಂಥ ಸಭೆ ಸೋತಾತು ಅಂತ ಹೇಳಿ ಅವ್ರಿಗೆ ಭಾವನೆ ಬರಬೇಕು. ಬಂಧುಗಳೇ, ನಮಗೆ ಮತಗಳನ್ನು ಕೇಳಲಿಕ್ಕೆ ನಮಗೆ ನೈತಿಕ ಹಕ್ಕಿದೆ. ಭಾರತೀಯ ಜನತಾ ಪಕ್ಷಕ್ಕೆ ನೈತಿಕತೆ ಹಕ್ಕನ್ನ ಇವತ್ತು ಕಳ್ಕೊಂಡಿದೆ. 2014ನೇ ಇಸ್ವಿಯಲ್ಲಿ ನಮಗೆ ಹೊಸ ಕನಸುಗಳನ್ನ ಬಿತ್ತಿದ್ರು. ಶಿವಾನಂದ ಪಾಟೀಲ್ ಇದ್ದಾರೆ ಇಲ್ಲಿ, ಅವತ್ತು ನಾವು ಅಲ್ಲೇ ಇದ್ದೀವಿ. ಅವ್ರು ಹೇಳಿರ್ತಕ್ಕಂಥ ಮಾತು ನಮಗೂ ಕೂಡ ತಲೆ ಒಳಗೆ ಕುಂತಿತ್ತು. ಅವ್ರೇನ್ ಹೇಳಿದ್ರು, ಗುಜರಾತ್ನಿಂದ ಮುಖ್ಯಮಂತ್ರಿಗಳನ್ನ ತಂದು ಈ ದೇಶದ ಪ್ರಧಾನಮಂತ್ರಿಯನ್ನು ಮಾಡಿದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಕನಸು ನನಸಾಗ್ತದೆ. ಅದೇನಂತ ನಾವು ಕೇಳಿದ್ರೆ, ಗಂಗಾ ನದಿ ತಂದು ಕಾವೇರಿಗೆ ಬಿಡ್ತೀವಿ, ಕಾವೇರಿಯಿಂದ ಕೃಷ್ಣಕ್ಕೆ ತಂದು ಬಿಡ್ತೀವಿ, ಇಡೀ ದೇಶದಲ್ಲಿ ನದಿ ಜೋಡಣೆ ಮಾಡ್ತೀವಿ ಅಂತ ಹೇಳಿ ಮಾಡಿದ್ರ. ಏನು ಬನಟ್ಟಿ ರಬಕೈ ಮುಂದೆ ಬಂದು ಬಿದ್ದೈತೆ ನೀರ ಬಂದಿಲ್ಲಲ್ಲ. ಇನ್ನೊಂದು ಹೇಳಿ, ರೈತರ ಆದಾಯವನ್ನ ದುಗುಡು ಮಾಡ್ತೀವಿ ಅಂತ ಹೇಳಿ ಆಯ್ತಾ. ದುಗುಡು ಏನಾಯ್ತಂದ್ರ 19 ಪೊಟ್ಯಾಷ, ಯೂರಿಯಾ, DAP ಇದು 2 ಪಟ್ಟ ಆಯ್ತು, ಆಗಲಿಲ್ಲ. ಇನ್ನೊಂದು ಹೇಳಿದ್ರು, ಏನ್ ಹೇಳ್ತಿದ್ರು, ನರೇಂದ್ರ ಮೋದಿ ಸಾಹೇಬರು ಈ ದೇಶದ ಪ್ರಧಾನಮಂತ್ರಿ ಆದ್ರ ಇಡೀ ದೇಶದೊಳಗ ಬುಲೆಟ್ ಟ್ರೈನ್ ಬಿಡ್ತೀವಿ ಅಂತ ಹೇಳ್ತಿದ್ರು. ಈ ಪುಣ್ಯಾತ್ಮರು 20 ವರ್ಷ ಆಯ್ತು, ಕುಡ್ಚಿಯಿಂದ ಬಾಗಲಕೋಟೆಗೆ ಒಂದು ಒಯ್ಲಿಲ್ಲ ಇವರು ರೈಲ್ವೆ. ಈ ಸರಕ್ ಮಾತು ಹೇಳಕತ್ತಾರ ಬುಲೆಟ್ ಟ್ರೈನ್ ಬಿಡ್ತೀವಿ ಅಂತ. ನೀವು ಬುಲೆಟ್ ಟ್ರೈನ್ ಬಿಡಾಕ ಆರಿಸಿ ಬಂದ್ರೆ ಬಿಡಬೇಕಲ್ಲ. ಇನ್ನೊಂದು ಹೇಳಿ, ಈ ಭಾರತದೊಳಗ ಅಮೇರಿಕಾದೇನು ಡಾಲರ್ ಇದೆಯಲ್ಲ, ಅದು ಡಾಲರ್ 54 ರೂಪಾಯಿ ಆಗಿದೆ. ಮೋದಿ ಸಾಹೇಬರು ಬಂದ್ರಂದ್ರ ಭಾರತದ ರೂಪಾಯಿದ ಮುಂದೆ ಡಾಲರ್ 5 ರೂಪಾಯಿ ಆಗಿ ನಿಂತಿರ್ತದ ಅಂತ. ಇವತ್ತೆಲ್ಲಿಗೆ ಬಂತು? 80. ಅಂದ್ರೆ ಅದು ಆಗ್ಲಿಲ್ಲಲ್ಲ, ರೈತರ ಆದಾಯ ದೂಡಾಗಲಿಲ್ಲ, ಗಂಗಾ ಕಾವೇರಿ ಕೃಷ್ಣ ಜೋಡಣೆ ಆಗಲಿಲ್ಲ. ಬೆಲೆ ಏರಿಕೆ ದಿವಸ, ಅವತ್ತಿನ ದಿವಸ ಇವರೆಲ್ಲರೂ ತಲೆ ಮ್ಯಾಲ ದೇವೇಗೌಡರು ಹಿಡ್ಕೊಂಡು ತಲೆ ಮ್ಯಾಗ ಪ್ಲಾಸ್ಟಿಕ್ ಸಿಲಿಂಡರ್ ಹೊತ್ಕೊಂಡ್ ತಿರ್ಗಾಡಿ. ಪೆಟ್ರೋಲ್ ರೇಟ್ ನೋಡ್ರಿ, ಡೀಸೆಲ್ ರೇಟ್ ನೋಡ್ರಿ, ಗ್ಯಾಸ್ ರೇಟ್ ನೋಡ್ರಿ. UPA ಸರ್ಕಾರ ಇದನ್ನ ಕಡಿಮೆ ಮಾಡ್ತಾ ಇಲ್ಲ ಅಂತೇಳಿ ಹೋರಾಟ ಮಾಡಿದ್ರು. ಇವರು ಬಂದ ಮೇಲೆ ಆಗ್ಲಿಲ್ಲ. ಸರಿ, ಈ ಕಡೆ ಒಬ್ರು ಈ ಉತ್ತರ ಕರ್ನಾಟಕದಲ್ಲಿ